ಇವೆಲ್ಲ ಇದ್ದವೇನೇನೆ ಜೈಲಲ್ಲಿ ಸರ್ ನಾವು ಕೇಳ್ಕೊಳ್ಳೋದು ಎಷ್ಟು ಸರ್, ಅಪ್ಪ ಇವತ್ತು ಎಷ್ಟು ಜನ ಸಾಧ್ಯನೋ ಅಷ್ಟು ಜನ ರಿಲೀಸ್ ಆಗಿಬಿಡಲಿ ಅಂತ. ಇದು ಒಂಥರ ಹೆಡ್ ಬ್ಯಾಂಕ್ ಇದ್ದಂಗೆ. 100 ರೂಪಾಯಿ ಕಡಿಮೆ ಆದರೆ ಯಾರತ್ತಾದ್ರೂ ಕೊಡಿ ತಿಸ್ಕೊಂಬರ್ಬೋದು. ಒಂದು ತಲೆ ಹೋದರೆ ಸರ್ ಅವನೆಂಥ ಯಾರು ಸಣ್ಣ ವ್ಯಕ್ತಿ ಅನ್ನೋಕ್ಕೆ ಆಗಲ್ಲ ಸರ್. ಪ್ರತಿಯೊಬ್ಬರೂ ಅವ್ರವ್ರ ಮನೆಗೆ ಅವರೇ ಲೀಡರ್ಗಳು ಸರ್. VIP ಸೆಲ್ ಅಂತ ಮಾತಾಡ್ತಾರೆ ಸರ್, ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ. ಎಲ್ಲೂ ಇಲ್ಲ ಸರ್. ಸರ್ ಮ್ಯಾಜಿಸ್ಟ್ರೇಟ್ರು ಯಾರೋ ಚೀಫ್ ಮಿನಿಸ್ಟ್ರು ಇಂಥವ್ರು ಯಾರಾದ್ರೂ ಮಿನಿಸ್ಟ್ರುಗಳು ಅವರೆಲ್ಲ ಬಂದರೆ ABC ಅಂದ್ಬಿಟ್ಟು ಅಂತ ಕ್ಯಾಟಗರಿ ಇರ್ತದೆ ಸರ್. ಕ್ಯಾಟಗರಿ ಅಂತ ಹೇಳಿದ್ರೆ ಅದು ಟ್ಯಾಕ್ಸು ತಪ್ಪು. ನಮ್ಮ ಮುಖ್ಯಮಂತ್ರಿಗಳು ಮಿನಿಸ್ಟ್ರುಗಳು ಯಾರಾದರೂ ಬಂದಾಗ ಅವ್ರನ್ನ VIP ಟ್ರೀಟ್ಮೆಂಟ್ ಎಂಥದ್ದು ಇಲ್ಲ ಸರ್. ಬರೋರಿಗೆಲ್ಲ ಪಾಪ ಬರುವಾಗ ಸಾಕಷ್ಟು ಕಾಯಿಲೆ ತಗೊಂಬಂದಿರ್ತಾರೆ ಸರ್. ಬೆನ್ನೋವು ಅವು ಇವು ಎಲ್ಲ ಇರ್ತವೆ. ಒಂದು ಕಾರ್ಡ್ ಕೊಟ್ಟಿರ್ತಾರೆ ಸರ್, ಒಂದು ಸೊಳ್ಳೆ ಪರದೆ ಕೊಟ್ಟಿರ್ತಾರೆ. ಬೇಕು ಅಂತೇಳಿದ್ರೆ ಅವ್ರದ್ದೇ ಸ್ಪೆಷಲ್ ಡಯಟ್ ಇರ್ತದೆ, ಅವರೇ ಅಡುಗೆ ಮಾಡ್ಕೊಬೇಕಾದ್ರೆ ಅವರೇ ತಿನ್ಬೋದು ಸರ್. ಅಷ್ಟೇ. ಇನ್ನು C ಕ್ಲಾಸ್ ಅಂತ ಹೇಳಿದ್ರೆ ಎಲ್ಲ ಈಗ 4,000 ಜನ ಅವರಲ್ಲ ಸರ್, ಎಲ್ಲರೂ ಇನ್ಕ್ಲೂಡಿಂಗ್ ದರ್ಶನ್ ಎಲ್ಲರಿಗೂ ಏನಕ್ಕೆ ಕೊಡ್ತೇವೆ ಅಂತ ಹೇಳಿದ್ರೆ ಸಮಾಜದಲ್ಲಿರೋ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅಂತ ಇರ್ತದೆ ಸರ್. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಸರ್. ಆ ಮನುಷ್ಯಂಗೆ ಏನಾದ್ರು ಒಳಗಡೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಹೊರಗಡೆ ಭಾಳ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಬರ್ತದೆ ಸರ್. ಒಂದೇ ಊರಲ್ಲ ಸರ್, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದೇ ತಾಲೂಕು ಇವು ಎಲ್ಲ ಕಡೆನೂ ಸುಮ್ಮನೆ ಫ್ಯಾನ್ಗಳು ಕುಣಿತಾರೆ ಸರ್. ಒಳ್ಳೆ ಕೆಲಸ ಮಾಡಿದಾಗ ಯಾರಾದರೂ ಸರಿ ಸರ್ ಸಪೋರ್ಟ್ ಮಾಡಬೇಕು ಸರ್. ಇಂಥ ಒಂದು ಪ್ರಕರಣದಲ್ಲಿ ಏನು ಹಾರೈಸಬೇಕು ಅಂತ ಹೇಳಿದ್ರೆ, ಅಣ್ಣ ನಿಂಗೆ ಒಳ್ಳೇದಾಗಲಿ, ನೀನು ಮಾಡಿಲ್ಲ ಅಂದರೆ ಹೊರಗಡೆ ಬಾ, ಮಾಡಿದರೆ ಅನುಭವಿಸ್ಬಾ ಅಷ್ಟೇ. ಈ ಥರ ಹೇಳ್ಬೇಕು ಹೊರತು ಸುಮ್ಮನೆ ಹೋಗ್ಬಿಟ್ಟು ಟ್ರೈನ್ ಅಡ್ಡ ಹಾಕ್ತೀನಿ, ಬಸ್ ಅಡ್ಡ ಹಾಕ್ತೀನಿ, ಟ್ಯಾಂಕಿ ಮೇಲೆ ನಿಂತ್ಕೊಂಡು ಬಿದ್ದೋಯ್ತೀನಿ ಅಂತ ಹೇಳಿದ್ರೆ ಬಿದ್ದೋದ್ರೆ ಏನೂ ಆಗೋದಿಲ್ಲ ಸರ್. 2 ದಿವಸ ಬರ್ತಾರೆ, ಅವ್ರ ಮನೇಲೆಲ್ಲ ಹೇಳ್ತಾರೆ, ಅವ್ರು ಓಡಾಡ್ತಾರೆ, ಓದೋನು ಓದ ಅಷ್ಟೇ. ಅಂದ್ರೆ ಒಳಗಡೆ ಏನಾದ್ರು ಗಲಾಟೆ ಏನಾದ್ರು ಆದದ್ದು ಅನ್ನೋ ದೃಷ್ಟಿಯಿಂದ ಅವ್ರು ಸೆಪರೇಟ್ ಇರ್ತಾರೆ ಸರ್. ಅವ್ರ ಮೇಲೆ ಏನಾದ್ರು ಹಲ್ಲೆ ಆದರೆ ಒಳಗಡೆ ಹೌದು ಸರ್. ನಮ್ಗೆ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಅಂತ ಹೆಂಗೆ ಗೊತ್ತಿರ್ತದೆ ಸರ್. ನಮಗೇನು ವಿಚಾರಣಾ ಬಂದಿದ್ದಾರೆ, ಬಾಪ ನಮ್ದೇನು ಬೇರೆ ಏನೂ ತಗೊಳ್ಳಲ್ಲ ಸರ್ ಗಮನಕ್ಕೆ. ವಾರಂಟಲ್ಲಿ ಏನು ಬರೆದಿರ್ತದೆ, ಏನು ಸೆಕ್ಷನ್ ಹಾಕಿರ್ತಾರೆ ಅದನ್ನು ಸರ್